ಏನು ಓದ್ದ? ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿಗೆ ಪುಗಿಸೆಟ್ಟೆ ಮುಂದೆ ಮೊಮ್ಮಕ್ಕಳ ಕಲೆ ವಸೂಲು ಮಾಡ್ತೀನಿ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಇನ್ನೊಬ್ಬ ಏನಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಿಗೆ ಬರ್ತಾರ ಅಂದ. ಮೂರನೇದವ. ನಾಲ್ಕನೇದವ ಏನಂದ, ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳದು, ಈ ಮೊಮ್ಮಕ್ಕಳಿಗೇನು ಗೊತ್ತ? ನೋಡಿ ತಲೆಯಾಗಿ ಓಡ್ತಾವ ಪುಗಿಸೆಟ್ಟಿ ತಿರ್ಲಾಕ. ಹಾಂ ಹೌದ್ರಿ, ಇದೇ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳೇ ಬರ್ತಾರೆ, ಈ ಮೊಮ್ಮಕ್ಕಳಿಗೇನು ಗೊತ್ತಾ? ನಾಡ್ರಿ ಹಾಕ್ಯಾರ ಬೋರ್ಡ, ಹೋಗಿ ಉಂಡು ಬರೋಣ ತಿಳ್ಕೊಂಡು 4 ಬಂದು ಟೇಬಲ್ ಕೂತು. ಸ್ವತಃ ಪರಮಾತ್ಮನೇ ಯಾವ ಪಾರ್ವತಿನೇ ನೋಡಿ ಅಂದ ಕಣ್ಣೀರು ಹಾಕ್ಲಕತ್ತಾಳೆ. ಯಾಕಿದು ಮಾತುಗಳನ್ನ ಹೇಳಕತ್ತೀನಿ ಎತ್ತುಕೊಂಡಂದ್ರೆ, ನೀವೇನು ಲಕ್ಷ್ಮಿ ಮೇಲೆ ಅಂದ ನಂಬಿಕೆ ಇಟ್ಟಿರಲ್ಲ, ಈ ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕಂದ ಹೋಗ್ಬೇಡ್ರಿ ಏನ್ರಿ. ಅದಕ್ಕಾಗಿ ನಂದು ಹೇಳ್ತಾರೆ, ಬೆಳಗಿನ ಜಾವ ಯಾರು ಬ್ರಾಹ್ಮಿ ಮುಹೂರ್ತದೊಳಗಿಂದ ಎದ್ದು ಏನ್ರಿ ಇಡೀ ಮನೆಯೆಲ್ಲ ಕುಡ್ದು ಸ್ವಚ್ಛ ಮಾಡಿ, ಯಾರ ಮನೆ ಮುಂದೆ ರಂಗೋಲಿ ಇರ್ತದಲ್ಲ, ಆ ರಂಗೋಲಿ ಯಾರ ಮನೆಗಿಂದ ಕಾಣ್ತದ ಆ ಮನೆಗಿಂದ ಲಕ್ಷ್ಮಿ ಬರ್ತಾಳ ಏನ್ರಿ. ಯಾರ ಮನೆ ಮುಂದೆ ಬೆಳಗಿನ ಜಾವದೊಳಗೆ ಏನ್ರಿ ರಂಗೋಲಿ ಯಾರ ಮನೆ ಮುಂದೆಂದ ಕಾಣ್ತದ ಅವ್ರ ಮನೆಗಿಂದ ಲಕ್ಷ್ಮಿ ಬರ್ತಾ. ನಾವು ಏನು ಹೆಂಗದೀವಿ, ನಾವು ಏನದೀವಿ, ಇದು ಎಲ್ಲವನ್ನು ಕೂಡ ದೇವಾನುದೇವತೆಗಳನ್ನ ನೋಡ್ಕೊತಂದಾರೆ. ಹಂಗೆ ಇಲ್ಲಿ ಮಡಿಯಮ್ಮ ಅಂದ ಎಟ್ರು ಮಟ್ಟಿಗೆ ಅಂದ ಭಕ್ತಿ ಆದಳ ತರೋದನ್ನು ಯಾರು ನೋಡ್ತಾರ ತಗೊಂಡು ಕೇಳಿದ್ರೆ ಪಾರ್ವತಿ ನೋಡ್ತಾಳೆ. ಸ್ವತಃ ಇವಳಂದ ಕಣ್ಣೀರು ಹಾಕ್ತಕ್ಕಂಥದ್ದು ನೋಡಿ ಸ್ವತಃ ಪಾರ್ವತಿನ ಕಣ್ಣೀರು ಹಾಕ್ಲಿಕ್ಕೆ ತಳಿ ಇವಳು ಬೇಡ್ಕೊಳ್ಳೋದು ನೋಡಿ. ಒಂದು ದಿವಸದಿಂದ ಪರಮಾತ್ಮನ ಹತ್ರವಾದ್ಲು ಪಾರ್ವತಿ. ಯಾವಾಗಿಂದ ಪಾರ್ವತಿ ಕೇಳ್ತಾಳೆ, ಪರಮಾತ್ಮ ನಿನ್ನ ಮನಸ್ಸಿಂದ ಎಷ್ಟು ಕಟಕದ ಅಂದ್ಲು. ನೋಡಿ ಪಾರ್ವತಿ ಕಣ್ಣೀರು ಹಾಕುವಂತ ಕೇಳ್ತಾಳೆ, ಪರಮಾತ್ಮ ನಿನ್ನ ಮನಸ್ಸಂತಗಂದ ಎಷ್ಟು ಕಟಕದ ತಗೊಂಡದಕ್ಕೆ ಕೇಳೋದು. ಯಾಕೆ ಪಾರ್ವತಿ ಎಂದ. ಅವಾಗಿಂದ ಪಾರ್ವತಿ ಅಂತಾಳೆ, ನೋಡಲಿ ಭೂಲೋಕದೊಳಗೆ ಒಬ್ಬ ಮಡಿಯಮ್ಮ ಹತ್ತುಕೊಂಡ ನಮ್ಮಂಥ ಹೆಣ್ಣು ಮಗಳು ಏನ್ರಿ ಕುಂತ್ರು ನಿನ್ನ ಧ್ಯಾನ, ನಿಂತರು ನಿನ್ನ ಧ್ಯಾನ, ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ಲಿಕ್ಕತ್ತಾಳೆ. ಆದ್ರೆ ಅವಳು ಏನು ಕೇಳಕತ್ತಾಳ, ನಿನ್ನಲ್ಲಿ ಆಸ್ತಿ ಕೇಳಲಿಲ್ಲ, ಬಂಗಾರ ಕೇಳಲಿಲ್ಲ, ಯಾವ ಒಡೆಯುವ ವಸ್ತುಗಳು ಕೂಡ ಕೇಳಿಲ್ಲ, ಒಂದೇ ಒಂದು ಮಗುವಿನನ್ನು ಕೊಡುವತ್ತು ಕೂಡ ಕೇಳಕತ್ತಾಳಲ್ಲ. ಯಾಕೆ ಕೊಡಬಾರ್ದು ನೀನು ಅಂತ ಕೇಳು. ಯಾಕೆ ಕೊಡಬಾರ್ದು? ಏನು ತಪ್ಪು ಮಾಡ್ಯಾಳೆ? 18 ವರ್ಷಗಳ ಪರಂತರವಾಗಿ ನಿನ್ನ ನೆನೆಸ್ದೇ ಇರ್ತಕ್ಕಂಥ ದಿನನೇ ಇಲ್ಲ, ಅವಳು ನಿನ್ನಲ್ಲಿ ಬೇಡ್ಕೊಳ್ಳದೆ ಇರ್ತಕ್ಕಂಥ ದಿನನೇ ಇಲ್ಲ. ಇಟ್ಟೆಲ್ಲ ಭಕ್ತಿದಿಂದ ಬೇಡಕತ್ತಾಳೆ. ಯಾಕೆ ನೀವೊಂದು ಮಗುವಿನನ್ನು ಕೊಡಬಾರ್ದು ಒತ್ತಿ ಕೊಡಂದಾಗ ಏನ್ರಿ? ಯಾಕೆ ಕೊಡಬಾರ್ದು ಮಗುವಿನನ್ನು? ಯಾವಾಗಿಂದ ಪಾರ್ವತಿ ಅನ್ನೋದನ್ನು ಕೇಳಿ ಪರಮಾತ್ಮನಿಗಿನ ಒಂದು ಕ್ಷಣ ಕಣ್ಣಾಗಿಂದ ನೀರು ಬಂದು ಹೊತ್ತು ನೋಡೋದಕ್ಕೆ ಎಟ್ರ ಮಟ್ಟಿಗೆ ಭಕ್ತಿವಂತಳಾಗಿರ್ಬೇಕು. ಮಡಿಯಮ್ಮ ಎಟ್ರ ಮಟ್ಟಿಗೆ ಅಂದ ಭಕ್ತಿವಂತಳಾಗಿರ್ಬೇಕು. ಪಾರ್ವತಿ ಹೇಳುವುದನ್ನು ಕೇಳಿಂದ ಪರಮಾತ್ಮನ ಕಣ್ಣೊಳಗೆ ನೀರು ಬಂದು ಯಾವಾಗಿಂದ ಪಾರ್ವತಿಗಂತಾನೆ ಪರಮಾತ್ಮ, ಪಾರ್ವತಿ ನೀ ಹೇಳ್ತಕ್ಕಂಥ ಮಾತಿಂದ ಸತ್ಯ ಇದೆ. ನಾನು ಅವಳು ಮಾಡ್ತಕ್ಕಂಥ ಭಕ್ತಿ, ಅವಳು ಮಾಡ್ತಕ್ಕಂಥ ದಾನ, ಅವಳು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನೋಡಿದ್ರೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು. ಆದ್ರೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂದ. ನೋಡ್ರಿ ಸ್ವತಃ ಪರಮಾತ್ಮನೇ ಹೇಳ್ತಾನೆ, ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ. ಅವಾಗಿಂದ ಪಾರ್ವತಿ ಕೇಳ್ತಾಳೆ, ಯಾಕೆ ಮಕ್ಕಳ ಯೋಗ ಇಲ್ಲ? ಅವಾಗಿಂದ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಈ ಮಡಿಯಮ್ಮಳಿಗಂದ ಯಾಕೆ ಈ ಜನ್ಮದೊಳಗೆ ಮಕ್ಕಳು ಯೋಗ ಇಲ್ಲ ತಿಳ್ಕೊಂಡ್ರೆ, ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಇದಕ್ಕೆ. ನೋಡಿ ತಲೆಯಾಗಿರಲಿ ನಿಮಗೆ, ಯಾಕೆ ಪುಣ್ಯ ಮಾಡಿರ್ತಿಕೊಂಡಂತೀವತ್ತಂದ್ರೆ ಅವನು ಏನು ಹೇಳ್ತಾನೆ ಪರಮಾತ್ಮ, ಏನ್ರಿ ಈ ಜನ್ಮದೊಳಗಿಂದ ಮಡಿಯಮ್ಮಳಿಗಂದ ಮಕ್ಕಳು ಯೋಗ ಇಲ್ಲ, ಯಾಕಿಲ್ಲ ತಗೊಂಡ ಪಾರ್ವತಿ ಕೇಳಿದ್ರೆ ಅವಳಿಗೆ ಈ ಜನ್ಮದೊಳಗಿಂದ ಭಕ್ತಿವಂತಳದಾಳೆ, ಈ ಜನ್ಮದೊಳಗಿಂದ ದಾನ ಧರ್ಮ ಮಾಡ್ತಾಳೆ. ಆದ್ರೆ ಅವಳಿಗೆ ಯಾಕಿಲ್ಲ ತಗೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡ್ಯಾಳ. ಆ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ. ಅದಕ್ಕಾಗಿ ಅಂತ ನಿಜಗುಣ ಶಿವಗಳು ಏನು ಹೇಳ್ತಾರ, ಪ್ರತಿಯೊಬ್ಬ ಜೀವಿಯನ್ನು ಕೂಡ ಇದೊಂದು ತಲೆಗಿಟ್ಟುವರು ನಿಮಗೆ. ಏನ್ರಿ ತಾಯಿ ಗರ್ಭದೊಳಗಿಂದ ಇದ್ದಾಗ 8ನೇ ತಿಂಗಳದೊಳಗೆ ಏನ್ರಿ ಒಂದು ಕಡೆಗಿಂದ ಬ್ರಹ್ಮ ಬೆಟ್ಟಕ್ಕನ, ಇನ್ನೊಂದು ಕಡೆಗಿಂದ ಶಿವ ಬೆಟ್ಟಕ್ಕ. ನಿಮಗೆ ಏನ್ರಿ ನಾವು ಯಾರು ಸುಮ್ಮನೆ ಹಂಗೆ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ. ಏನ್ರಿ ನಾವು ಯಾರು ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ. ಭೂಮಿಗೆ ಸುಮ್ಮನೆ ಬಂದಿವಿ ತಿಳ್ಕೊಂಡ್ರಿ ನೀವು? ಏನೋ ಬಂದೀವಿ ಏನ್ರಿ, ಏನೋ ಹುಟ್ಟಿದ್ವಿ ತಿಳ್ಕೊಂಡ್ರೆ ಅದು ಜೀವನ ಅಲ್ಲ. ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಕಡೆಗೆ ಪರಮಾತ್ಮನಿಗೆ ಒಂದು ಮಾತು ಕೊಟ್ಟು ಬಂದೀವಿ, ಇನ್ನೊಂದು ಕಡೆಗಿಂದ ಬ್ರಹ್ಮ 8ನೇ ತಿಂಗಳದೊಳಗೇನೆ ನಮ್ಮ ಹಣಿ ಮೇಲಿಂದ ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪಗಳನ್ನು, ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯಗಳನ್ನು ಈ ಜನ್ಮದೊಳಗಿಂದ ಹಣಿ ಮೇಗಿಂದ ಬರೆದು ಕಳಿಸ್ತಾನೆ. ಬಹುಶಃ ನಿಮ್ಮ ತಿಳಿಯಂಗಿಂದ ಹೇಳಬೇಕಂತ ನಮ್ಮ ಬಿಜಾಪುರ ಜಿಲ್ಲಾದಾಗ ಸೆಟಿಕೆವು ಬರಿತಾಳ ಹತ್ತುಕೊಂಡಂತ. ಸೆಟಿಕೆವು ಬರೆಯಂಗಿಲ್ಲ. ನಮ್ಮ ಶಾಸ್ತ್ರದೊಳಗಿಂದ ಇದು ಬ್ರಹ್ಮಲಿಖಿತ ಹತ್ತುಕೊಂಡು ಕರೀತಾರೆ. ಶಾಸ್ತ್ರದೊಳಗಿಂದ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತುಕೊಂಡ ಕರೀತಾರ. ಪ್ರಾರಬ್ಧದ ಕರ್ಮ ಹತ್ತಿಕೊಂಡಂದ್ರೆ ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನು ಈ ಜನ್ಮದೊಳಗಿಂದ ನಾವು ಉಂಡೇ ಹೋಗಬೇಕೆ ಹೊರತಾಗಿ ಉಳ್ಳಾರ್ದನ್ನ ಯಾರಿಂದಲೂ ಕೂಡ ಹೋಗೋಕ್ಕಾಗಲ್ಲ. ನಾವೇನು ಪಾಪ ಮಾಡೀವಿ ಅದನ್ನು ಗಳದೇ ಹೋಗ್ಬೇಕು. ಯಾಕ್ರಿ ನಾವೇನು ಪುಣ್ಯ ಮಾಡೀವಿ ಆ ಪುಣ್ಯವನ್ನು ನಾವು ಕಳೆದೇ ಹೋಗ್ಬೇಕು.
ಇವತ್ತು ನೀವು ಯಾರಾದ್ರೂ ಕೂಡ ಸುಖದಾಗ ಅದಿರಿ ಎತ್ತಿಕೊಂಡಂದ್ರೆ ಹಿಂದಿನ ಜನ್ಮದೊಳಗೆ ನೀ ಏನೋ ಪುಣ್ಯ ಮಾಡಿದಿ, ಆ ಪುಣ್ಯದ ಫಲನೇ ಇವತ್ತಿನ ಈ ಜನ್ಮದೊಳಗೆ ನೀ ಸುಖದಾಗದಿರಿ. ಮತ್ತು ಯಾರೇ ನಾವೆಲ್ಲ ದುಃಖದೊಳಗೆ ಅದಿವಿ ಎತ್ತಿಕೊಂಡಂತಾರಲ್ರಿ, ಏನ್ರಿ ಅಪ್ಪವರು ಮನಾರ್ ದೇವ್ರು ಅಂತೀವಿ, ಮನಾರ್ ದಿಂಡ್ರು ಅಂತೀವಿ, ಮನಾರ್ ಪುರಾಣ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ನಮಗೆ ಯಾಕೆ ದೇವ್ರು ಇಟ್ಟು ಕಾಡ್ತಾನ ಅಂತ ಅಂತೀರಿ ನೀವು. ಎಲ್ಲರೂ ಮಠಗಳಿಗೆ ಬಂದು ಅಂತೀವಿ ನಾವು. ಏನಂತೀವಿ ನಾವು? ಮನಾರ್ ದೇವ್ರು ಅಂತೀವಿ, ಮನಾರ್ ದಿಂಡ್ರು ಅಂತೀವಿ. ಆದರೂ ನಮ್ಗೆ ಯಾಕೆ ಅಂದ ಕಾಡ್ತದ ಹಚ್ಕೊಂಡ ಕೇಳಿದ್ರೆ ಅದು ಕಾಡೋದು ಈ ಜನ್ಮದ್ದಲ್ಲ. ನಿಮಗೇನು ಸಣ್ಣ ಪುಟ್ಟಂದ ಕಷ್ಟಗಳದ ಏನು ಬರ್ತಾವಲ್ಲ, ಇವು ಯಾವೂ ಕೂಡ ಈ ಜನ್ಮದಲ್ಲ, ಹಿಂದಿನ ಜನ್ಮದ್ದು. ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ನಾವು ಅನುಭವಿಸ್ಬೇಕಾಗ್ತದೆ. ಏನ್ರಿ ಏನ್ರಿ ಒಬ್ಬ ಸಿಟಿಯಾಗ ಅಂದ ಬಂದಿನ್ನತ್ತು, ಸಿಟಿಯಾಗ ಬಂದಾನ, ಇಲ್ಲೇ ಊರು ಸಮೀಪ ತಾಲೂಕ, ಸುಮ್ಮನೆ ತಿರುಗಾಡಿ ಹೋಗವ, ಕೆಲಸ ಇರಲ್ಲ ಏನೂ ಇರಲ್ಲ, ತಿರುಗಾಡಿ ಹೋಗವ. ಯಾವಾಗಿಂದ ತಿರುಗಾಡ್ಕೋತ ಒಂದು 4 ಮಂದಿ ಕೂಡಿ ಗೆಳೆಯರು ಕೂಡಿ ಅಂತ ಬಂದಾರ. ಏನ್ರಿ ಗೆಳೆಯರು ಕೂಡಿ ಅಂತ ಬಂದಾರ. ಯಾವಾಗಿಂದ ಗೆಳೆಯರು ಕೂಡಿ ಅಂತ ಬಂದಾರ, 4 ಮಂದಿ ಮಾರ್ಕೆಟ್ನಾಗ ತಿರುಗಾಡ್ಲಕತ್ತಿದ್ರು. ಏನ್ರಿ ಮಾರ್ಕೆಟ್ನಾಗ ತಿರುಗಾಡ್ಲಕತ್ತಿದ್ರು. ಹಿಂಗೆ ತಿರುಗಾಡ್ತಕ್ಕಂಥ ಪ್ರಸಂಗದ ಒಳಗೆ ಅಲ್ಲೊಂದು ಹೋಟೆಲ್ ಕಂಡಿತು. ಒಂದು ಹೋಟೆಲ್ ಕಂಡಿತು. ಬೋರ್ಡ್ ಏನಿರ್ತಾವ್ರಿ ನೀವೆಲ್ಲ ನೋಡಿರಲ್ಲ, ನೀವೆಲ್ಲ ಸಿಟಿಯಾಗಿದ್ದವ್ರು, ನೀವೆಲ್ಲ ಬೋರ್ಡ್ಗಳು ನೋಡಿರ್ತೀರಿ. ನಾನು ಇಲ್ಲೇ ಸಿಂದಗಿಯಾಗೆ ನೋಡಿ, ನಾನು ನಿನ್ನೆ 1-2 ಬೋರ್ಡ ಮಜಾ ಕಂಡು ನನಗೆ. ಒಬ್ಬವ ಬೋರ್ಡ್ ಹಾಕ್ಯ ನಿಮ್ಮಲ್ಲಿ ಸಿಂದಗಿಯಾಗ, ಅಕ್ಕ ಮಹಾದೇವಿ ಸಾರಿ ಸೆಂಟರ್ ಅದು. ಅಕ್ಕ ಮಹಾದೇವಿ ಸೀರೆನೇ ಹುಟ್ಟಿಲ್ಲ, ಆಕಿನ ಹೆಸರು ಮ್ಯಾಗ ಅಕ್ಕ ಮಹಾದೇವಿ ಸಾರಿ ಸೆಂಟರ್ ಅಂತ ಹಾಕ್ಯಾನ. ಆಮೇಲೆ ಇನ್ನೊಂದು ನೋಡಿದೆ, ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಅದು. ಗಾಂಧೀಜಿ ತಲೆ ಕೂದಲೇ ಇಲ್ಲ, ಅವನ ಹೆಸರು ಮ್ಯಾಗ ಇವ ಕಟಿಂಗ್ ಶಾಪ್ ಇಟ್ಟ. ಮಜೆ ಇಡ್ತಾರ ಹೆಸರುಗಳು. ಏನ್ರಿ ಯಾವಾಗಿಂದ ಮಜೆ ಇಡ್ತಾರಲ್ಲ, ಆದ್ರೆ ಇಲ್ಲೊಬ್ಬ ಅಂದ ಭಾಳ ಮಜೆ ಇಟ್ಟಿದ್ದ ಬೋರ್ಡ. ಏನತ್ತಿಟ್ಟನ, ಯಾರು ಬೇಕಾದವ್ರು ತಿಂದೋರಿ ಪುಗಿಸೇಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಎತ್ಕೊಂಡು ಬೋರ್ಡ್ ಹಾಕಿದ್ದವ. ಇಂಥ ಬೋರ್ಡ್ ಎಲ್ಲರೂ ನೋಡ್ರಿ ನೀವು? ಏನ್ರಿ ಇಂಥ ಬೋರ್ಡ್ ಎಲ್ಲರೂ ನೋಡ್ರಿ? ಯಾರು ಬೇಕಾದವ್ರು ತಿಂದೋರಿ ಪುಗಿಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಎತ್ಕೊಂಡು ಬೋರ್ಡ್ ಹಾಕ್ಯಾರ. ಇವ್ರು 4 ಮಂದಿ ಊರಿಗೆ ವಾಜ್ಯಾಗಿದ್ದೆವು. ಏನ್ರಿ ಮನೆಗೆ ಹೆಂಡ್ರಿ ಮಕ್ಕಳಿಗೆ ಬೇಡಾಗಿದ್ದಾವ. ಇವು ಅಂದ ಮಾರ್ಕೆಟ್ನಾಗ ಬಂದಾರ. ಇವ ಒಬ್ಬವ ಅಂದ ದೋಸ್ತಲ್ಲಿ ಬೋರ್ಡ್ ನೋಡು ಅಂದ. 2ನೇದವ ಅಂದ ಓದ್ದ. ಏನು ಓದ್ದ? ಯಾರು ಬೇಕಾದವ್ರು ತಿಂದೋರಿ ಪುಗಿಸೆಟ್ಟೆ, ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಇನ್ನೊಬ್ಬ ಏನಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಿಗೆ ಬರ್ತಾರ ಅಂದ. 3ನೇದವ. 4ನೇದವ ಏನಂದ, ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳದು, ಈ ಮೊಮ್ಮಕ್ಕಳಿಗೇನು ಗೊತ್ತ ನೋಡಿ ತಲೆಯಾಗಿ ಓಡ್ತಾವ ಪುಗಿಸೆಟ್ಟೆ ತಿಲ್ಲಕ್ಕೆ. ಹಾಂ ಹೌದ್ರಿ, ಇದೇ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳೇ ಬರ್ತಾರೆ, ಈ ಮೊಮ್ಮಕ್ಕಳಿಗೇನು ಗೊತ್ತಾ? ನಾಡ್ರಿ ಹಾಕ್ಯಾರ ಬೋರ್ಡ, ಹೋಗಿ ಉಂಡು ಬರೋಣ ತಿಳ್ಕೊಂಡು 4 ಬಂದು ಟೇಬಲ್ ಗುದ್ದದು ಕೂಡಲೇ ಸಪ್ಲೈಯರ್ ಬಂದ. ಏನು ಕೊಡಲಿ ಸರ್ ಅಂದ. ಏನೇನದ ನೋಡ್ರಿ, ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಹಿಂಗೆಲ್ಲ ಥರದ್ದು ಹೇಳೋದು ಬಳಕ ಪುಗ್ಸೆಟ್ಟೆ ಅಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ವಸೂಲು ಮಾಡ್ತಾರೆ. ಯಾವಾಗ ಇವ್ರು ಏನಂದ್ರೆ ಪುಗ್ಸೆಟ್ಟೆ ಅಂದಾಗ ನಿನ್ನ ಹೋಟೆಲ್ ಏನೇನು ಮಾಡಿದೆ ಎಲ್ಲ 4 ಪ್ಲೇಟ್ ತೊಗೊಂಬ. 4 ಪ್ಲೇಟ್ ತಂದಿಟ್ಟ. ಏಡು ತಿಂತದ್ರೆ ಮನುಷ್ಯ ಸುಮ್ಮ ಹಪ್ಪಿತನ ಮಾಡ್ತದೆ. ನೀಡು ಸುಳಾಕ ಏಡು ತಿಂತದ, ಹೊಟ್ಟೆ ಹಿಡ್ದಟ್ಟೆ ತಿನ್ಬೇಕಲ್ರಿ. ಸುಮ್ಮನೆ ಅಂದ ಏನ್ರಿ ಮಂದಿನ ನೋಡಿ ಅಂದ, ನಾ ತಿನ್ನಕ್ಕೆ ಹೋದ್ರೆ ನನಗೆ ಹೆಂಗೆ ನಿಗಿತು? ಆಯಿತು, ಈ ಎಲ್ಲ ಪ್ಲೇಟಿಂದ ಇಟಿ ಅಂತ ತಿಂದ್ರದಾಗ ಹೊಟ್ಟೆ ತುಂಬೋದು ಬಳಕೆ ಅಂದ ಖುಷಿ ಆಯ್ತು. ಯಾವಾಗಂದ್ರೆ ಮೇಲೆ ಏನು ಕೊಡಲಿ ಸರ್ ಅಂದ. ಏನೇನದ? ಬೋರ್ಮಿಟ ಇದೆ, ಕಾಫಿ ಇದೆ, ಟೀ ಇದೆ, ಹಾರ್ಲಿಕ್ಸ್ ಇದೆ. ಇವ್ರ ಮನೆ ದಿನ ಇದಕ್ಕೆ ಡಿಕಾಷನ್ನು ಕೊಡ್ತಿದ್ದಿಲ್ಲ. ಏನ್ರಿ ಡಿಕಾಷನ್ನು ಕೊಡ್ತಿದ್ದಿಲ್ಲ. ಆದ್ರೆ ಅಲ್ಲಿ ಹೋಟೆಲ್ದಾಗಂದ್ರೆ ಎಲ್ಲರಿಗೆ ಬೋರ್ಮಿಟ ಕೊಡು ಅಂದು. 4 ನಾಷ್ಟ ಮಾಡಿ ಬೋರ್ಮಿಟ ಕುಡಿದು ಬಳಕೆ ಅಂದ. ನೋಡ್ರಿ ಇವ್ರದ್ದು ಸೊಕ್ಕಲ್ಲನ್ರಿ ಮೈಯಂದು. ಅಲ್ಲಿ ಇಟ್ಟು ಬೋರ್ಮಿಟ ಕುಡಿದ ಸುಮ್ಮನೆ ಬರ್ಬೇಕಿಲ್ಲ. ಮ್ಯಾಲೆ ಕೋಲ್ಡ್ ಏನದ, ಕೋಲ್ಡ್ ನೋಡು, ಬೋರ್ಮಿಟ ಸುಡೋದು ಕುಡ್ದಾವ. ಕೋಲ್ಡ್ ಏನದ? ಕೋಕೋ ಕೋಲಾ ಇದೆ, ಅದು ಏನೇನು ಇರ್ತಾವಲ್ರಿ ಅವು. ಏನ್ರಿ ಕೋಕೋ ಕೋಲಾ, ಮಿರಿಂಡಾ, ಥಮ್ಸಪ್ಪ ಹಿಂಗೆಲ್ಲ ಹೇಳ್ದ. ಎಲ್ಲರಿಗೂ ಕೋಕೋ ಕೋಲಾ ಕೊಡು. ಏನ್ರಿ ಬೋರ್ಮಿಟ ಕುಡ್ದು ಮ್ಯಾಲೆ ಕೋಕೋ ಕೋಲಾ ಕುಡ್ದು ಅಲ್ಲಿ ಟೇಬಲ್ ಮೇಲೆ ಸೋಪ್ ಇಟ್ಟಿದ್ದ. ಹಿಂಗೆ ಸೋಪ್ ಮನೆಗಾದ್ರೆ ಈಸಿ ಹಾಕೋತಿದ್ರು. ಹೋಟೆಲ್ ಪುಗಿಸೆಟ್ಟೆ ಇಟ್ಟು ಹಿಡ್ಕೊಂಡು ಅಂದ್ರೆ ಹಿಂಗೆ ಕೆಂಪು ಮಂಗೆಗಳು ಗಂಟೆಲ್ಲ ಬಾರಿ ಬೀಜ ಹಿಡ್ದಿರ್ತಾವಲ್ಲ, ಹಂಗೆ ಈಸು ಸೊಂಡ ಹಿಡ್ಕೊಂಡು ಎದ್ದು ನಡೆದಿದ್ದು. ನಡೆಯೋದ್ರಾಗಿಂದ ಸಪ್ಲೈಯರ್ ಬಂದ. ಯಾವಾಗಿಂದ ಸಪ್ಲೈಯರ್ ಬಂದಂದ ಬಿಲ್ ಕೊಟ್ಟ. 3200 ರೂಪಾಯಿ ಬಿಲ್ಲ. ಅವೊಂದು ಒಬ್ಬ ಮಗನ ಕುಡ್ಲೇನೋ ಒಂದು ಕಪಾಳಕ್ಕಂದ ಸಪ್ಲೈಯರ್ಗೆ. ಯಾಕೆ ರೀ ಸರ್ ಅಂದ. ಮಗನ ಬೋರ್ಡ್ ಏನಂತ ಹಾಕಿದಿ, ಯಾರು ಬೇಕಾದವ್ರು ತಿಂದವ್ರಿಗೆ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಬೋರ್ಡ್ ಹಾಕಿದಿಲ್ಲ. ಹೌದು ಹಾಕ್ಯಾದ್ರಿ. ಮತ್ತು ಈ ಬಿಲ್ ನಿನಗೆ ನಮಗೆ ಕೊಡ್ಲಕ್ಕೆ ಬಂದಿದೆ. ಆಗ ಸರ್ ನೀವು ತಪ್ಪು ತಿಳ್ಕೊಂಡ್ರಿ,
ಇದು ಬಿಲ್ಲ ನೀವು ತಿಂದಿದ್ದಕ್ಕಲ್ಲ, ಹಿಂದೆ ನಿಮ್ಮ ಮುತ್ತೆಗಳು ತಿಂದು ಹೋಗಿದ್ರು, ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸೋರಿ ಅನ್ನತ್ತಾವ. ಏನ್ರಿ, ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ರಿ, ಮೊಮ್ಮಕ್ಕಳು ಬಂದಿರಿ ತೀರ್ಸೋರಿ ಅನ್ನತ್ತ. ಇವೆಲ್ಲ ಕಷ್ಟಗಳು ಇವೆಲ್ಲ ಏನದವಲ್ಲ, ಇವು ಈ ಜನ್ಮದಲ್ಲ, ಹಿಂದಿನ ಜನ್ಮದಿಂದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವೆಲ್ಲ ಈ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ. ಜೀವನದೊಳಗೆ ಇದು ಏನು ನಾವು ದುಃಖ ಅನ್ನತಕ್ಕಂಥ ಪಡ್ತೀವಲ್ಲ, ಇದು ಯಾವುದು ಕೂಡ ಈಗಿಂದಲ್ಲ. ನಾವೆಲ್ಲ ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ತಗೊಂಡು ಹೆಂಗೆ ಮಡಿಯಮ್ಮಳೆಂದ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿದ್ದಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳಾಗಿಲ್ಲಲ್ಲ, ಅದಕ್ಕಾಗಿಯೇ ಯಾರೇ ಮಕ್ಕಳಾಗಲಾರ್ದವ್ರಿಗೆ, ಏನೋ ಕಷ್ಟದಾಗ ಇದ್ದವರಿಗೆ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟದನ್ನು ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವು ಆಗ್ತದೆ. ಅದು ಯಾವುದು ಕೂಡ ಅವ್ರ ಕೈ ಒಳಗಿಂದ ಇಲ್ಲ. ಇದು ಎಲ್ಲ ಯಾರ ಕೈ ಒಳಗದ ತಗೊಂಡೆ ಕೇಳಿದ್ರೆ ಭಗವಂತನ ಕೈ ಒಳಗದೆ. ಪಾಪ ಇಲ್ಲಿ ನಿರ್ಮಲಾದೇವಿನೂ ಕೂಡ ನಿತ್ಯನೂ ಕೂಡ ಮಲ್ಲಯ್ಯನ ಧ್ಯಾನ ಮಾಡ್ತಾ, ನಿತ್ಯ ಮಲ್ಲಯ್ಯನ ಸ್ಮರಣೆ ಅನ್ನತಕ್ಕಂಥದ್ದು ಮಾಡ್ತಾ, ನಿತ್ಯನೂ ಕೂಡ ಈ ಬಡತನ ಬಂದ ಕಡೆಗೆ ಇರುವಲ್ದ್ಯಾಕ, ಆದ್ರೆ ಒಂದು ಮಗುವಿನನ್ನು ಕೊಡುವತ್ತಿಕೊಂಡೊಂದು ತಾಯಿ ಮಲ್ಲಯ್ಯನ ಹತ್ರ ಬೇಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗ ಮಲ್ಲಯ್ಯನಿಗೆ ಈ ನಿರ್ಮಲಾದೇವಿ ಬೇಡ್ಕೊಳ್ತಕ್ಕಂಥ ಮಾತ ಅವನ ಮನಸ್ಸಿಗೆ ಹಿಡಿಸ್ತೋ ಏನೋ. ಯಾವಾಗಿಂದ ಏನ್ರಿ ದಿನಗಳಿಂದ ಕಳೆದಂಗೆ ಬೇಡ್ತಾ ಇರುವಂಥ ಪ್ರಸಂಗದೊಳಗೆ ಬಂದ ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದಾಗ ತಾಯಿ ನಮಸ್ಕಾರ ಮಾಡೋಕ್ಕೆಂದ ಹೋಗಿ ಕಣ್ಣೀರು ಹಾಕಲಿಕ್ಕತ್ತಿದ್ರು. ಭಗವಂತ ಯಾವದರೆ ಕೊಡು, ಎಂಥದರೆ ಕೊಡು, ಒಂದು ಮಗುವಿನನ್ನು ಕೊಡುವತ್ತಿಕೊಂಡೊಂದು ತಾಯಿ ನಿರ್ಮಲಾದೇವಿಯಿಂದ ಬೇಡುವಂಥ ಪ್ರಸಂಗದೊಳಗೆ ಆ ಮಲ್ಲಯ್ಯನ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವು ಹಿಂಗೆ ನಮಸ್ಕಾರ ಮಾಡಿ, ಏಯ್ ಹೊರಗಾಕ್ರ ಏನ್ರಿ, ಯಾವಾಗಿಂದ ಅವಳ ಭಕ್ತಿ ಆ ಮಲ್ಲಯ್ಯನಿಗೆ ಮುಡ್ತು, ಯಾವಾಗಿಂದ ಹಿಂಗೆ ನಮಸ್ಕಾರ ಮಾಡಿ ಅಂದ ಕಣ್ಣೀರು ಹಾಕ್ತಾ ಹಿಂಗೆ ಏಳುವಂಥ ಪ್ರಸಂಗದೊಳಗೆ ಏನ್ರಿ, ಏಳುವಂಥ ಪ್ರಸಂಗದೊಳಗೆ ಆ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವು ತಾಯಿ ಉಡಿಯಾಗಿಂದ ಬಿತ್ತು. ಯಾವಾಗಿಂದ ಉಡಿಯಾಗಿಂದ ಬಿತ್ತು ಹೊತ್ತುಕೊಂಡಂದು ಮಾತ್ರಕ್ಕೆ ಮಲ್ಲಯ್ಯನ ಆಶೀರ್ವಾದ ಆಯಿತು ಹೊತ್ತುಕೊಂಡಂಥದ್ದೇ ಕಲ್ಪನಾ. ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಗುಡಿಗೆ ಹೋಗ್ರಿ ಏನ್ರಿ, ನಮಗೆ ದೇವರುಗಳಿಂದ ವರ ಕೊಡ್ತವ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ನಮಸ್ಕಾರ ಮಾಡಿದ ಹೇಳುವಂಥ ಪ್ರಸಂಗದೊಳಗೆ ಏನ್ರಿ, ಬಲಕರೆ ಹೂವು ಬೀಳ್ತದೆ, ಎಡಕರೆ ಹೂವು ಬೀಳ್ತದೆ, ನೇರವಾಗಿಂದ ನಮಸ್ಕಾರ ಮಾಡಿ ಬೇಡ ನಮ್ಮ ತಲೆ ಮ್ಯಾಗೂ ಕೂಡ ಒಂದೊಂದು ಪ್ರಸಂಗದಾಗಿಂದ ಹೂವುಗಳು ಬೀಳ್ತಿರ್ತಾವ. ಅಂಥ ವರ ಅನ್ನತಕ್ಕಂಥ ತಾಯಿ ಮಲ್ಲಯ್ಯನ ವರ ಆ ತಾಯಿ ನಿರ್ಮಲಾದೇವಿಗಿಂದ ಆಗಿದೆ. ಯಾವಾಗಿಂದ ಅವಳಿಗೆ ಉಡಿಯಾಗಿಂದ ಹೂವು ಬಿದ್ದಾಗ ಭಾಳ ಖುಷಿ ಆಯ್ತು. ಯಾಕಂದರೆ ಇದು ಬರೀ ಮಲ್ಲಯ್ಯ ಕೊಟ್ಟಿದ್ದಿಂದ ಹೂವು ಅಲ್ಲ, ಒಂದು ಮಗುವಿನನ್ನೇ ನನ್ನ ಉಡಿಯಾಗಿಂದ ಕೊಟ್ಟಾನ ಅನ್ನುವಂಥ ಭಾವನೆ ಇಟ್ಕೊಂಡು ಖುಷಿ ಒಳಗಿಂದ ತಾಯಿ ನಿರ್ಮಲಾದೇವಿಯಿಂದ ದಿನಕ್ಕಿಂದ ಹಿಂಗೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಯಾವಾಗಿಂದ ತಾಯಿ ಗರ್ಭಿಣಿ ಹಾಕ್ಕಾಳೆ. ನಿರ್ಮಲಾದೇವಿ ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು. ಯಾವಾಗಿಂದ 3-4 ತಿಂಗಳ ಕಾಲಿಂದ ಗತಿಸಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಹೊತ್ತುಕೊಂಡದ ಕೇಳಿದ್ರೆ ನಿಮಗೆಲ್ಲ ತಾಯಂದ್ರಿಗೆ ಕೂಡ ಬಯಕೆಗಳು ಕಾಡ್ತಾವೆ ಏನ್ರಿ. ನಮ್ಮ ಬಿಜಾಪುರ ಜಿಲ್ಲೆದಾಗ ಬಂಕಿ ಅಂತಾರೆ, ಹೌದಲ್ರಿ? ಆ ಕಡೆ ಎಲ್ಲ ಬಯಕೆ ಎತ್ತಿಕೊಂಡಂದ್ರೆ ಆಸೆ. ಬಂಕಿ ಅಂದ್ರೇನು, ಬಯಕೆ ಅಂದರೆ ಎರಡೂ ಒಂದೇ. ಆದ್ದರಿಂದ ಆಸೆನೇ ಅದರ ಮೂಲ ಅರ್ಥ. ಎದ್ರ ಆಸೆ? ಅದನ್ನು ತಿನ್ಬೇಕು, ಇದನ್ನು ಉಣ್ಬೇಕು, ಹೀಗೆಲ್ಲ ಆಸೆಗಳು ಇರ್ತವೆ. ನಮಗೆಲ್ಲ ತಿನ್ಬೇಕು ಉಣ್ಬೇಕು ಅನ್ನುವಂಥ ಆಸೆ ಇದ್ರೆ, ಆದ್ರೆ ಅವತ್ತಿನ ದಿನಮಾನದೊಳಗೆ ಅದು ನಿರ್ಮಲಾದೇವಿಗೆ ಒಳ್ಳೆಯದನ್ನು ತಿನ್ನಬೇಕು, ಒಳ್ಳೆಯದನ್ನು ಉಣ್ಬೇಕು ಅನ್ನುವಂಥ ಆಸೆ ಅವಳಿಗೆ ಅಂದ ಆಗಲಿಲ್ಲ. ಆದ್ರೆ ಆಸೆ ಎಂಥದ್ದು ಹೊತ್ತುಕೊಂಡದ ಕೇಳಿದ್ರೆ ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು, ಹಣೆ ತುಂಬ ವಿಭೂತಿ ಧರಿಸ್ಕೋಬೇಕು. ಅವರ ರೆಡ್ಡಿ ಮನೆತನದೊಳಗೆ ಇದ್ರೂ ಕೂಡ ಅವರು ವೀರಶೈವ ಲಿಂಗಾಯತರು. ಕಲ್ಪನೆ ಇರಲಿ ಮಗ ಏನ್ರಿ, ಅವತ್ತಿನ ದಿನಮಾನದೊಳಗೆ ಅಂದ್ರೆ ವೀರಶೈವ ಲಿಂಗಾಯತರು. ಈ ಕಡೆ ಯಾವ ರೆಡ್ಡಿ ಮನೆತನ ಇದ್ರೂ ಅವರೆಲ್ಲ ಲಿಂಗಾಯತ್ರೆ. ಈಗ ನಮ್ಮಲ್ಲಿ ಕನ್ನೊಳ್ಳಿ ಒಳಗೆ ಅದಾರ ಏನ್ರಿ, ನಮ್ಮಲ್ಲೆಲ್ಲ ರೆಡ್ಡಿ ಮಂದಿ ಅದ, ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯತ್ರೆ. ಅವತ್ತಿನ ದಿನಮಾನದೊಳಗೆ ಅಂದ ಏನ್ರಿ, ಮಲ್ಲಮ್ಮನ ಹುಟ್ಟಿರ್ತಕ್ಕಂಥ ಮನೆತನ ಏನೈತಲ್ಲ ಆ ರೆಡ್ಡಿ, ಅದನ್ನು ಕೂಡ ರೆಡ್ಡಿ ಮನೆತನ ನಿಜ. ಆದ್ರಿಂದ ವೀರಶೈವ ಲಿಂಗಾಯತರವರು ಅವ್ರು ಯಾವತ್ತೂ ಕೂಡ ಕೊರಳಾಗಿಂದ ಲಿಂಗ ಅಂತಕ್ಕಂಥ ಕಟ್ಟಿಕೊಂಡು ನಿತ್ಯ ಲಿಂಗ ಪೂಜೆ ಇರಲಾರ್ದಿನ ಬದುಕೆ ಕಳೀತಿದ್ದಿಲ್ಲ. ಅಂಥ ಮನೆತನದೊಳಗೆ ಅವಳಿಗೆ ಏನು ಆಸೆ ಆಗ್ಲಕತ್ತದ? ತಿನ್ಬೇಕನ್ನುವಂಥ ಆಸೆ ಇಲ್ಲ, ಉಣ್ಬೇಕನ್ನುವಂಥ ಆಸೆ ಇಲ್ಲ. ಆದ್ರೆ ಪಾಪ ನಿರ್ಮಲಾದೇವಿಗೆ ಅಂದ ಆಸೆ ಏನು ಹೊತ್ತುಕೊಂಡು ಕೇಳಿದ್ರೆ ಏನ್ರಿ, ಬರೀ ಕೊರಳು ತುಂಬ ರುದ್ರಾಕ್ಷಿ ಹಾಕೋಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು, ನಿತ್ಯಂದ ಹೆಚ್ಚಿಗೆ ಅಂದ ಲಿಂಗ ಪೂಜೆ ಮಾಡ್ಕೋಬೇಕು, ಮಲ್ಲಯ್ಯನ ಧ್ಯಾನ ಮಾಡಬೇಕು. ಬರೀ ಇದನ್ನು ಬಿಟ್ಟು ಅಂದ ಯಾವ ಆಸೆನೂ ಕೂಡ ಇಲ್ಲ. ಎಲ್ಲರ ಪ್ರವಚನ ನಡೀತಿತ್ತು ಅಂದರೆ ಕೇಳಬೇಕು, ಒಳ್ಳೆ ಗ್ರಂಥಗಳನ್ನು ಓದಬೇಕು, ಶರಣ ಸಂತ ಮಹಾತ್ಮರಿಗೆ ಅಂದ ಭೇಟಿ ಆಗಬೇಕು ಅನ್ನುವಂಥ ಬಯಕೆ
ತಾಯಿ ನಿರ್ಮಲಾದೇವಿಗೆ ಅಂತ ಕಾಡ್ತಿದ್ದು. ನೋಡ್ರಿ ಅವ್ರಿಗೆ ಎಂಥ ಬಯಕೆ, ನಮಗೆ ಕಾಡ್ತಕ್ಕಂಥ ಬೇಕೇನೆ ಬೇರೆ. ನಮ್ಮ ಕಡೆ ತಾಯಂದ್ರಿ, ನಮ್ಮ ಕಡೆ ಎಲ್ಲ ಹೊಲ್ದಾನೆ ಎರಿ ಮಣ್ಣು, ಯಾಕ್ರಿ ಎರಿ ಮಣ್ಣು ತಿನ್ನೋ ಬಯಕೆ ನಮಗೆ. ಎಷ್ಟೋ ಮಂದಿ ಇದ್ಲಿ ತಿತ್ತಾರ, ಒಲೆಯನ್ನು ಕೂಳು ತಿತ್ತಾರ. ಏನ್ರಿ ಈ ಆಸೆಗಳೇ ಬೇರೆ, ಶರಣರಿಗೆ ಆಗ್ತಕ್ಕಂಥ ಆಸೆಗಳೇ ಬೇರೆ. ಅವತ್ತಿನ ದಿನಮಾನದೊಳಗೆ ಅಂದ ನಿರ್ಮಲಾದೇವಿಗೆ ಇವೆಲ್ಲ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆಸೆಗಳನ್ನು ಆ ತಾಯಿ ತನ್ನ ಬಡತನದ ಜೀವನದ ಒಳಗೂ ಕೂಡ, ಯಾಕಂದ್ರೆ ಮನೆಗೆ ಅಂತ ಉಣ್ಣಾಕೆಂದ ಏನೂ ಇರ್ತಿದ್ದಿಲ್ಲ ತಿಳ್ಕೊಂಡಾಗ ಏನು ಒಳ್ಳೆದಂದು ತಿನ್ಬೇಕಂತ ಬಯಕೆ ಪಟ್ರ ಆ ಮನೆತನದಾಗ ಅವಳಿಗೆ ಏನೂ ಸಿಗ್ತಿದ್ದಿಲ್ಲ. ಯಾವಾಗ ತಾಯಿ ಈ ರುದ್ರಾಕ್ಷಿ ಮಾಲೆಗಳನ್ನು, ಹಣಿಮೇಲದ ವಿಭೂತಿಯನ್ನು, ಶರಣ ಸಂತರ ದರ್ಶನವನ್ನು, ಧರ್ಮ ಗ್ರಂಥಗಳನ್ನು ಇದನ್ನೆಲ್ಲ ಓದಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾದೇವಿಗೆ ಅಂತ ಕಾಡ್ತದೆ. 8 ತಿಂಗಳಾಯಿತು. ಯಾವಾಗಿಂದ 9 ತಿಂಗಳಾಯಿತು. ಯಾವಾಗಿಂದ 8 ತಿಂಗಳು ಆಗಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನೋಡ್ರಿ, ಇದು ಈಗಿಂದ ಅಲ್ಲ, ಕಲ್ಪನಾ ಇರಲಿ ನಿಮಗೆ. 12ನೇ ಶತಮಾನಕ್ಕಿಂತ ಪೂರ್ವದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ. ಯಾವಾಗ ಬಸವಣ್ಣವ್ರಕ್ಕಿಂತ ಪೂರ್ವದೊಳಗೆ ನೋಡ್ರಿ, ಅವಾಗ ಸದಕಂದ ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕಂಥ ಇತ್ತು ಅನ್ನೋದಕ್ಕೆ ಕಾರಣ ಏನೋ ಇವತ್ತು ನಾವು ಪುರಾಣ ಓದಿ ಅಂದ್ರೆ ನಾವು ತಿಳ್ಕೊಬೇಕಾಗಿದೆ. ಯಾಕೆ ಇತ್ತು ಅನ್ನೋದಕ್ಕೆ ನಿಮಗೆ ಮಾತು ಹೇಳ್ತೇನೆ ಎತ್ತಿಕೊಂಡದಕ್ಕೆ ಕೇಳಿದ್ರೆ, ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿ ತಮ್ಮ ಮನೆ ಗುರುಗಳನ್ನು ಮನೆಗೆಂದ ಕರೆಸಿ ತಾನು 8 ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ, ಲಿಂಗ ಕಟ್ಟಿಸ್ತಾರೆ. ಯಾಕೆ ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇದೊಂದು ಪದ್ಧತಿ ಅದೇ. ಏನು ಪದ್ಧತಿ? ಭಾಳ ಮಂದಿ ಒಂದು ಕಲ್ಪನಾ ಕೊಡ್ತೀನಿ ನಾನು ನಿಮಗೆ. ಯಾರು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟ್ಯಾರೋ, ಯಾರು 8ನೇ ತಿಂಗಳಿಗಿಂದ ಗರ್ಭಕ್ಕಿಂದ ಲಿಂಗಧಾರಣೆ ಅಂತಕ್ಕಂಥ ಮಾಡ್ಯಾರೋ, ಅಂಥ ಗರ್ಭದೊಳಗೆ ಯಾರು ಹುಟ್ಟ್ಯಾರಲ್ಲ ಅವರೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಕಲ್ಪನಾ ಇರಲಿ, ಬರೀ ರೇಣುಕಾಚಾರ್ಯ ಹುಟ್ಟ್ಯಾರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಯಾಕೆ ಹೆಂಗೆ ಲಿಂಗೋದ್ಭವಿಗಳು ಎತ್ತುಕೊಂಡ್ರೆ 8ನೇ ತಿಂಗಳಿಗಿಂದ ಆ ತಾಯಿಯ ಗರ್ಭಕ್ಕಿಂದ ಲಿಂಗ ಧಾರಣೆ ಆದ ಬಳಿಕ ಅದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭಕ್ಕಿಂದ ಬೆಳೆಯಂಗಿಲ್ಲ. ಇಡೀ ಅವಳ ಗರ್ಭಕ್ಕಿಂದ ಲಿಂಗ ಧಾರಣೆ ಆದ ಬಳಿಕ ಇಡೀ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಡ್ತದೆ. ಅಂಥ ಯಾವ ಗರ್ಭದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು, ಅಂಥ ಲಿಂಗದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು ಲಿಂಗಾಯತರ ಹಾಕ್ತೀವಿ, ವೀರಶೈವ ಲಿಂಗಾಯತರಿಂದ ಹಾಕ್ತೀವಿ. ಇಲ್ಲದಿದ್ರಿಂದ ಸುಮ್ಮನೆ ಆಗಕ್ಕೆ ಬರೋಂಗಿಲ್ಲ. ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಆದರೆ ಅರ್ಥ ಮಾಡ್ಕೋಬೇಕಾಗ್ತದೆ, 8 ತಿಂಗಳಿಗೆಂದ ಕಡ್ಡಾಯವಾಗಿ ಪದ್ಧತಿ. ನೀವೆಲ್ಲ ತಾಯಂದ್ರೆ ಏನು ಮಾಡ್ಬೇಕಂತಂದ್ರೆ, ಯಾರು ಗರ್ಭಿಣಿ ಇರ್ತಾರಲ್ಲ 8ನೇ ತಿಂಗಳಿಗೆ ಆ ತಾಯಿ ಗರ್ಭಕ್ಕಿಂದ ಲಿಂಗಧಾರಣೆ ಮಾಡ್ಬೇಕು. ಒಂದು ಸಾರಿ ಲಿಂಗಧಾರಣೆ ಆಯಿತು ಅಂತಂದಾಗ ಆ ಮನೆಗಿಂದ ಮೈಲಿಗೆಲ್ಲ ಮುಡ್ಚೇಟಿಲ್ಲ, ಯಾವುದನ್ನು ಕೊಡೋದಿಲ್ಲ. ಮುಂದೆ 5 ಎತ್ತುಕೊಂಡು ಮಾಡ್ತಿರಲ್ಲ, ಹುಟ್ಟದ ಬಳಕ 5 ಎತ್ತುಕೊಂಡು ಮಾಡಿ ಗರ್ಭಕ್ಕೆ ಕಟ್ಟಿರ್ತಕ್ಕಂಥ ಲಿಂಗನೇ ಅದನ್ನು ವೈದ್ಯಂದ ಕೂಸಿನ ಕೊಳ್ಳಾಗಂದ ಕಟ್ತಾರೆ. 5 ಎತ್ತುಕೊಂಡು ಮಾಡಿ ನೀವೆಲ್ಲ ಮನ್ಯಾಗ ಕೌದಿ ಕುಂಚುಡಿಗೆ ಎಲ್ಲ ತೊಳೆದು 5 ಎತ್ತುಕೊಂಡು ಮಾಡಿ ಅದು ಗರ್ಭಕ್ಕೆ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಆ ಮಗುವಿನ ಕೊರಳಾಗಿಂದ ಕಟ್ತಿರಲ್ಲ, ಅದೇ 5 ಮುಂದೆ ಅದೇ ಮಗುವಿಂದ 8 ವರ್ಷದಾಯ್ತು ಹೊತ್ತಿಕೊಂಡ್ರೆ ಒಬ್ಬ ಪಟ್ಟದೇವ್ರ ಕಡೆಯಿಂದ ಆ ಮಗುವಿಗಿಂದ ಲಿಂಗ ದೀಕ್ಷೆ ಮಾಡಿದಾಗ ಅವಾಗ ನಾವು ಲಿಂಗಾಯತರ ಹಾಕಿವಿ, ವೀರಶೈವರ ಹಾಕಿವಿ. ಇಲ್ಲದೇ ಇದ್ರೆ ಆಗಕ್ಕಾಗಂಗಿಲ್ಲ. ಹಂಗೆ ಇಲ್ಲಿ ನಿರ್ಮಲಾದೇವಿ ಗರ್ಭಕ್ಕೆ ಅಂದ ಲಿಂಗ ಧಾರಣೆ ಅಂತ ತೆಗೆದು ಮಾಡ್ತಾರೆ. ಯಾವಾಗಿಂದ ಕುಂತರು ಮಲ್ಲಯ್ಯನ ಧ್ಯಾನ, ನಿಂತರು ಮಲ್ಲಯ್ಯನ ಧ್ಯಾನ, ಹೀಗೆಲ್ಲ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗ 9 ತಿಂಗಳ 9 ದಿನಗಳಂತಕ್ಕಂಥ ತುಂಬುತ್ತವೆ. ಒಂದು ದಿವಸದಿಂದ ಬೆಳಗಿನ ಜಾವ, ಸೋಮವಾರ ದಿವಸ ಬೆಳಗಿನ ಜಾವ 6 ಗಂಟೆ ಸಮಯಕ್ಕೆ ತಾಯಿ ನಿರ್ಮಲಾದೇವಿ ನಿತ್ಯ ತಾನು ಹೆಂಗೆ ಪದ್ಧತಿಗೆ ಅನುಗುಣವಾಗಿ ಯಾವಾಗಿಂದ ಹೇಳ್ತಿದ್ಲಲ್ಲ, ಹಂಗೆ ಬೆಳಗಿನ ಜಾವ 6 ಗಂಟೆ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದೇ ತಾನೇ ಋಷಿಗಳು, ಸಾಧು ಸನ್ಯಾಸಿಗಳು ಅದೇ ತಾನೇ ಎದ್ದಿಂದ ಭಗವಂತನ ಧ್ಯಾನ ಮಾಡ್ತಿದ್ರು. ಗುಡದೊಳಗೆಲ್ಲ ತಪಸ್ಸನ್ನು ಆಚರಣೆ ಮಾಡ್ತಿದ್ರು. ಅಂಥ ಯಾವ ಬ್ರಾಹ್ಮಿ ಮುಹೂರ್ತದೊಳಗೆ ಯಾವಾಗಿಂದ ತಾಯಿ ನಿರ್ಮಲಾದೇವಿ 6 ಗಂಟೆ ಸಮಯಕ್ಕೆ ಎದ್ದಾಳೆ. ಅದೇ ತಾನೇ ಹಕ್ಕಿ ಪಕ್ಷಿಗಳೆಲ್ಲ ಹಿಂಗೆ ಎದ್ದಂದು ಚಿಲಿಪಿಲಿ ನಾದ ಮಾಡಕತ್ತೇವ. ಹಿಂಗೆ ಮಾಡುವಂಥ ಪ್ರಸಂಗದೊಳಗೆ ದಿನ ಹೇಳುವಂಗೆ ಯಾವಾಗಿಂದ ನಿರ್ಮಲಾದೇವಿಯಿಂದ ಎದ್ದಾಳೋ ಎದ್ದು ನೋಡ್ತಾಳೆ. ಅವಳಿಗೆ ನೋವಿಲ್ಲ, ಯಾವ ಹೆರಿಗೆ ನೋವಿಲ್ಲ, ಯಾವುದೂ ಕೂಡ ಇಲ್ಲ. ತಾಯಿ ಯಾವುದು ಕೂಡ ಅವಳಿಗೆ ಹೆರಿಗೆ ಆಗಿದ್ದೇ ಗೊತ್ತಿಲ್ಲ. ಎದ್ದು ನೋಡ್ತಾಳ, ಒಂದು ಹೆಣ್ಣು ಮಗುವಿಗೆ ಎಂದು ಜನ್ಮ ಕೊಟ್ಟಿರ್ತಾಳೆ. ಶಿವಸಾಂಬ ಜೈ ನಮ ಪಾರ್ವತೇ ಶಿವ ಹರ ಹರ. ಹೇ ಮರಡ್ಡಿ ಮಲ್ಲಮ್ಮ ತಾಯಿ ಮಾತಾಕಿ ಜಯಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ. ಯಾವಾಗಿಂದ ಒಂದು ಮಗುವಿಗೆ ಅಂದ್ರೆ ಜನ್ಮ ಅಂತಕ್ಕಂಥ ಕೊಡ್ತಾಳೆ ತಾಯಿ. ಮನೆಯಾಗಿನವ್ರು ಎಲ್ಲರಿಗೂ ಕೂಡ ಖುಷಿ ನೋಡ್ರಿ. ಅದೇ ಒಂದು ಮಗ ಹುಟ್ಟ್ಯದ, ಮೊದಲು ಬಡತನ ಚಿಂತೆ ಮಾಡ್ತಿದ್ರು. ಏನ್ರಿ ಹೊಟ್ಟೆಗೆ ಏನು ಉಣ್ಬೇಕು, ಏನು ಉಡ್ಬೇಕು ಅಂತಕೊಂಡು ಚಿಂತೆ ಮಾಡ್ತಿದ್ರಲ್ಲ, ಅದೇ ಬಡತನ ಮನೆತಂದಾಗನೇ ಯಾವಾಗಿಂದ ಈ ಕೂಸು ಹುಟ್ಟಿ ಬತ್ತಲ್ಲ, ಮನೆಯವ್ರಿಗೆಲ್ಲ ಅದು ಹಸಿವಿಂದ ಅರಿವೇ ಹೋಗಿಬಿಡ್ತು. ಒಳ್ಳೆ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ, ಕೂಸಿನ ಮುಖ ನೋಡಿದ್ರೆ ಸಾಕು ಅಷ್ಟು ಆನಂದ ಆಗಿಬಿಡ್ತು. ಆ ಖುಷಿ ಒಳಗಿಂದ ಜೀವನ ಅಂತಕ್ಕಂಥ ಕಳೀತಾರೆ ಪುಣ್ಯಾತ್ಮರೇ. ಯಾವಾಗಿಂದ ಕೂಸು ಹುಟ್ಟಿ 5 ದಿವಸ ಆಯಿತು, ಅದಕ್ಕೆ 5 ಸೇತುಕೊಂಡು ಮಾಡ್ತಾರೆ. ಇಲ್ಲಿ ನಮ್ಮ ಸಿಂದಗಿ ಸ್ವಾಮಿಗಳು
ಅವರು 5 ಸೆಂಟ್ ತಗೊಂಡು ಮಾಡ್ತಾರೆ. ಅದಾದ ನಂತರ 11ನೇ ದಿವಸಕ್ಕೆ ತೊಟ್ಟಲ ಕಾರ್ಯಕ್ರಮ ಅಂತ ನೋಡ್ರಿ. ನಾವೆಲ್ಲ ತಾಯಂದ್ರೆ ಇಡೀ ಸಿಂದಗಿ ಪಟ್ಟಣ ತಾಯಂದರು ಅವರೆಲ್ಲ ಕೂಡಿ ತೊಟ್ಲ ಅಂತಕ್ಕಂದು ಎಷ್ಟು ಶೃಂಗಾರ ಮಾಡ್ಯಾರೆ ಏನ್ರಿ. ಅವರೆಲ್ಲ ಎಷ್ಟು ಶೃಂಗಾರ ಮಾಡ್ಯಾರ. ಏಸು ಮಂದಿ ಆಗ್ಯಾರ ತೊಟ್ಲ ಕೆಳಗೆ? ಒಬ್ಬರೇ ಅನ್ರಿ? ಹಾಂ ಅದಾರಲ್ರಿ. ಹಾಂ ಇಲ್ಲೆಲ್ಲ ತೊಟ್ಟಲ ಕೆಳಗಂದ ಮಲ್ಲಮ್ಮ ತಾಯಿಯ ಮಕ್ಕಳು ಯಾವ ತಾಯಿಯಾಗಿ ಭಾಳಷ್ಟು ಜನ ತಾಯಂದರು ತೊಟ್ಟಲ ಕೆಳಗಂದ ಕುಂದ್ರಾಕ ಹೆಸರುಗಳನ್ನು ಬರೆಸಿದ್ದಾರೆ. ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು. ಇವತ್ತು ಮಲ್ಲಮ್ಮ ತಾಯಿಯ ಏನ್ರಿ ತೊಟ್ಟಲ ಕೆಳಗಿಂದ ಕುಂತು ಮಲ್ಲಮ್ಮನ ತಾಯಿಯಾಗಿ ನೀವೇನು ಉಡಿ ತುಂಬಿಸ್ಕೋತೀರಲ್ಲ, ವರ್ಷ ತುಂಬುದ್ರೊಳಗಾಗಿ ನಿಮ್ಮೆಲ್ಲರ ಉಡ್ಯಾಗ ಸಾಕ್ಷಾತಕ್ಕೆ ಹೇಮರೆಡ್ಡಿ ಮಲ್ಲಮ್ಮನೇ ಹುಟ್ಟಿ ಬರ್ತಾಳತ್ತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಆ ಜಗನ್ಮಾತೆ ಮಹಾಲಕ್ಷ್ಮಿನೇ ಹುಟ್ಟಿ ಬರ್ತಾಳತ್ತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಅಂಥ ಕಾರ್ಯ ಅದು 100ಕ್ಕೆ 100 ಆಗೇ ಹಾಕದತ್ತ ಅನ್ನುವಂಥ ಮಾತನ್ನು ನಿಮಗೆಲ್ಲ ತಿಳಿಪಡಿಸುತ್ತಾ, ಈಗ ಅವರು ಸ್ವಾಮಿಗಳು ಬಂದು ಇಲ್ಲಿ ಶರಣರಾಗಿರ್ತಕ್ಕಂಥ ನಿರ್ಮಲಾ ರೆಬಿನಾಳ್ ಸಾಕಿನ ತಿಳುಗಳು ಇವರು ಗುರುಕುಣಿಕಾಯಿಗೆ ನನಗೆ 201 ರೂಪಾಯಿ ಕೊಡ್ತಾ ಇದ್ದಾರೆ. ತಬಲಾ ವಾದಕರಿಗೆ 101